ಆಯ್ತಂತ ನಾವು 2026ರ 25ನೇ ವರ್ಷದ ಬಹುರೂಪಿಗೆ ಮಕ್ಕಳ ರಂಗಭೂಮಿ ಮೂಲಕ ಮಾಯಾದ್ವೀಪ ನಾಟಕನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಕಲಾವಿದರೆಲ್ಲರೂ ಒಂದು ಮಜವಾದ ಮ್ಯಾಜಿಕಲ್ ಕಾಮಿಡಿ, ಮಕ್ಕಳೆಲ್ಲರೂ ಇಷ್ಟಪಡುವಂಥ, ಮಕ್ಕಳಿಗೆ ಖುಷಿಯಾಗುವಂಥ ಅಥವಾ ಅವರಿಗೆ ಮಂದಹಾಸ ಮೂಡಿಸುವಂಥ ಒಂದು ನಾಟಕದ ಜೊತೆಗೆ ಇವತ್ತು ಕಲಾಮಂದಿರದಲ್ಲಿ ಪ್ರದರ್ಶನ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಕ್ಯಾರೆಕ್ಟರ್ಗಳಾಗಿ ಎಲ್ಲ ಮೇಕಪ್ ಆಗಿ ರೆಡಿಯಾಗಿದ್ದಾರೆ. ಮಕ್ಕಳು ಹೇಗೆ ನಮ್ಮ ನಾಟಕನ ನೋಡಿ ಖುಷಿ ಪಡ್ತಾರೆ, ಇದರಲ್ಲಿ ಪ್ರೇಮ ಇದೆ, ಪ್ರೀತಿ ಇದೆ, ಯಾರನ್ನ ಕ್ಷಮಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ, ಪ್ರೀತಿನ ಹೇಗೆ ಹರಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಶೇಕ್ಸ್ಪಿಯರ್ನ ಟೆಂಪೆಸ್ಟ್ ನಾಟಕದ ಅನುವಾದ ಈ ಒಂದು ನಾಟಕಕ್ಕೆ ಮಕ್ಕಳೆಲ್ಲರೂ ಬಂದು ಆಲ್ರೆಡಿ ಕೂತಿದ್ದಾರೆ. ಅಂತೂ ಖುಷಿ. ವಿ ಆರ್ ಡನ್. ಒಳ್ಳೆ ಶೋ ಕೊಡೋದಕ್ಕೆ ರೆಡಿಯಾಗಿದ್ದೀವಿ. ಥ್ಯಾಂಕ್ ಯು ಫಾರ್ ರಂಗಾಯಣ. ಮಕ್ಕಳಿಗೆ ಇದರಲ್ಲಿ ಅದೇನೆ, ಮಕ್ಕಳಿಗೆ ಕಾಣುವಷ್ಟು ಕಲರ್ಫುಲ್ ಆಗಿ ಸೆಟ್ಟು ಡ್ರಾಮಾ ಜೊತೆಗೆ ಕಾಸ್ಟ್ಯೂಮ್ಸ್ ಕಾಣ್ತಾ ಇರುತ್ತೆ. ಅದ್ರ ಜೊತೆಗೆ ಭಾಷೆ ತುಂಬ ಚೆನ್ನಾಗಿದೆ. ಶೇಕ್ಸ್ಪಿಯರ್ ಅವರು ಹೇಳೋ ಥರ ಕ್ಷಮಿಸೋದನ್ನು ಕಲಿಬೇಕು, ಎಲ್ಲ ತಪ್ಪುಗಳಿಗೂ ಒಂದೊಂದು ಸರಿಪಡಿಸೋ ದಾರಿ ಇರುತ್ತೆ, ಅಂಥದನ್ನು ಹುಡುಕಬೇಕು. ಆ ಥರ ಒಂದು ಇಂಟೆಲೆಕ್ಚುಯಲ್ ಫಿಲಾಸಫಿಗಳನ್ನು ನಾವು ಇದರಲ್ಲಿ ಫೀಡ್ ಮಾಡೋದಕ್ಕೆ ತುಂಬ ಈಸಿ ಆಗ್ತಾ ಇದೆ. ಪಾತ್ರಗಳ ಮೂಲಕ ಪಾತ್ರಗಳಿಗೆ ಹೇಳುತ್ತೆ, ಪಾತ್ರಗಳೆಲ್ಲ ಆಡಿಯನ್ಸ್ಗೆ ಹೇಳುತ್ತೆ. ಈ ಥರದೊಂದಿಷ್ಟು ಸನ್ನಿವೇಶಗಳಾಗುತ್ತೆ, ಅದೆಲ್ಲ ಫನ್ ಜೊತೆಗೇನೆ ಆಗುತ್ತೆ. ಬೇರೆ 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 ಗ್ರೂಪ್ಗಳು ಸಿಗ್ತವೆ ನಾಟಕದ ಒಳಗಡೆನೆ. ಎಲ್ಲ ಗ್ರೂಪ್ಗಳು ಬೇರೆ ಬೇರೆ ಕ್ಯಾರೆಕ್ಟರ್ಗಳಾಗಿ ಕಾಣಿಸ್ತವೆ. ಹಾಗಾಗಿ ಒಳ್ಳೆ ಮಜಬೂತಾದ ನಾಟಕಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ.